ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜುಲೈ 26 ಇದು ಕಾರ್ಗಿಲ್ ಯುದ್ಧವನ್ನು ಭಾರತ ಗೆದ್ದ ದಿನ. ಇವತ್ತಿಗೆ 25 ವರ್ಷಗಳ ಹಿಂದೆ ಭಾರತ ಪಾಕಿಸ್ತಾನದ ದೊಡ್ಡ ಷಡ್ಯಂತ್ರವೊಂದನ್ನು ನಾಶ ಮಾಡಿ ಕಾರ್ಗಿಲ್ ಬೆಟ್ಟಗಳ ಮೇಲೆ ಕೂತಿದ್ದ ಶತ್ರುಗಳನ್ನ ಹೊಡೆದು ಕೆಡವಿ ಪಾಕಿಸ್ತಾನ ಕಾಣ್ತಾ ಇದ್ದ ಕಾಶ್ಮೀರದ ಕನಸನ್ನ ನುಚ್ಚುನೂರು ಮಾಡಿದ್ದು ಮಾತ್ರ ಅಲ್ಲ, ಭಾರತದ ಜೊತೆಗೆ ಮತ್ತೊಂದು ಯುದ್ಧ ಮಾಡೋ ಕನಸನ್ನು ಕೂಡ ಪಾಕಿಸ್ತಾನ ಸದ್ಯಕ್ಕೆ ಕಾಣದ ಹಾಗೆ ಮಾಡಿಟ್ಟ ಯುದ್ಧ ಅದು. ಅದರ 25ನೇ ವಾರ್ಷಿಕೋತ್ಸವವನ್ನು ದೇಶ ಆಚರಿಸ್ತಾ ಇದೆ. ಆದರೆ ಕಾರ್ಗಿಲ್ ಯುದ್ಧ ನಮಗೆ ಕಲಿಸಿದ ಪಾಠಗಳೇನು? ಅವತ್ತು ನಮ್ಮ ಸೇನೆಯ ಪರಿಸ್ಥಿತಿ ಹೇಗಿತ್ತು? ಯಾವ ಕಾರಣಕ್ಕೆ ಭಾರತೀಯ ಯೋಧರು ದೇಶದ ಗೌರವಕ್ಕೆ ಸದಾ ಪಾತ್ರರಾಗ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಕಾರ್ಗಿಲ್ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೋಬೇಕು. ಹಾಗಾದ್ರೆ ಅವತ್ತು ಆ ಯುದ್ಧ ಯಾಕಾಯ್ತು? ಭಾರತೀಯ ಯೋಧರ ಶೌರ್ಯ ಸಾಹಸಗಳು ಹೇಗಿದ್ವು? ಮತ್ತು ಭಾರತದ ಬೇರೆಲ್ಲ ಯುದ್ಧಗಳಿಗಿಂತ ಕಾರ್ಗಿಲ್ ಯುದ್ಧ ಹೆಚ್ಚು ಮಹತ್ವವನ್ನು ಯಾಕೆ ಪಡ್ಕೊಳ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅವತ್ತು ಮಾರ್ಚ್ 3, 1999 ಕಾಶ್ಮೀರ ಕಣಿವೆಯಲ್ಲಿನ ಕುರಿಗಾಹಿಗಳು ಕಾರ್ಗಿಲ್ ಬೆಟ್ಟದ ಮೇಲೆ ಅಪರಿಚಿತ ಸೈನಿಕರಿರುವ ಬಗ್ಗೆ ಭಾರತೀಯ ಯೋಧರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಭಾಗದ ಎತ್ತರದ ಬೆಟ್ಟಗಳ ಮೇಲೆ ಎರಡೂ ದೇಶಗಳು ತಮ್ಮ ತಮ್ಮ ಗಡಿ ಪೋಸ್ಟುಗಳನ್ನ, ಸೇನಾ ಪೋಸ್ಟುಗಳನ್ನ ಮಾಡ್ಕೊಂಡಿವೆ. ಚಳಿಗಾಲದಲ್ಲಿ ವಿಪರೀತ ಹಿಮ ಇರುತ್ತೆ. ಹೀಗಾಗಿ ಎರಡೂ ದೇಶಗಳ ಸೈನಿಕರು ಕೂಡ ಬೆಟ್ಟ ಎಳೆದು ಹೋಗ್ತಾರೆ. ಆ ನಂತರ ಮತ್ತೆ ಚಳಿಗಾಲ ಮುಗಿದ ಮೇಲೆ ಸೇನೆ ಅಲ್ಲಿಗೆ ವಾಪಸ್ ಬರುತ್ತೆ. ಈ ಬಗ್ಗೆ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ಕೂಡ ಇತ್ತು. ಹೀಗಾಗಿ 1998ರ ಚಳಿಗಾಲದಲ್ಲಿ ಭಾರತೀಯ ಯೋಧರು ಕಾರ್ಗಿಲ್ ಬೆಟ್ಟಗಳಿಂದ ಕೆಳಗಿಳಿದು ಬಂದಿದ್ರು. ಅವ್ರು ಹಾಗೆ ಇಳಿದು ಬಂದ ಬೆನ್ನಲ್ಲೇ ಶತ್ರು ಸೈನಿಕರು ಆ ಬೆಟ್ಟಗಳ ಮೇಲಿನ ಪೋಸ್ಟುಗಳನ್ನ ಆಕ್ರಮಿಸಿಕೊಂಡು ಕೂತರು. ಚಳಿಗಾಲ ಮುಗಿತು. ಕುರಿಗಾಹಿಗಳು ಅಲ್ಲಿ ತಮ್ಮ ಕುರಿಗಳನ್ನ ಮೇಯಿಸೋದಕ್ಕೆ ಹೋದಾಗ ಅಲ್ಲಿ ಅಪರಿಚಿತ ಮುಖಗಳು ಕಾಣಿಸಿದ್ವು. ಹೀಗಾಗಿ ಅವರು ಆ ಮಾಹಿತಿಯನ್ನ ಭಾರತೀಯ ಯೋಧರಿಗೆ ತಿಳಿಸಿದ್ರು. ಇದು ಗೊತ್ತಾದ ಕೂಡಲೇ ಮೇ 5ನೇ ತಾರೀಕು ಭಾರತೀಯ ಸೇನೆ 5 ಯೋಧರನ್ನ ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸಿ ಬರೋದಕ್ಕೆ ಕಳುಹಿಸಿಕೊಡ್ತು. ಆದ್ರೆ ಹಾಗೆ ಹೋದವರು ಯಾರು ವಾಪಸ್ಸು ಬರಲಿಲ್ಲ. ಅವರನ್ನ ಪಾಕಿಗಳು ಕೊಂದು ಹಾಕಿದ್ರು. ಅದಾದ ಮೇಲೆ ಮೇ 9ನೇ ತಾರೀಕು ಪಾಕಿಸ್ತಾನದ ಕಡೆಯಿಂದ ವಿಪರೀತ ಪ್ರಮಾಣದಲ್ಲಿ ಶೆಲ್ಲಿಂಗ್ ಶುರುವಾಯಿತು. ಮೇ 10ನೇ ತಾರೀಕು ಲೈನ್ ಆಫ್ ಕಂಟ್ರೋಲ್ನ ಆಚೆಯಿಂದ ಅತಿಕ್ರಮವಾಗಿ ಭಯೋತ್ಪಾದಕರು ಭಾರತದ ಗಡಿಯೊಳಗೆ ನುಸುಳುವ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು. ಹೀಗಾಗಿ ಭಾರತೀಯ ಸೇನೆ ಸಂಪೂರ್ಣವಾಗಿ ಎಚ್ಚೆತ್ತುಕೊಳ್ತು ಮತ್ತು ಹೆಚ್ಚುವರಿ ಪಡೆಗಳನ್ನ ಕಾರ್ಗಿಲ್ಗೆ ರವಾನೆ ಮಾಡ್ತು. ಅಲ್ಲಿಂದ ಸಂಪೂರ್ಣವಾಗಿ ಯುದ್ಧ ಆರಂಭ ಆಯಿತು. ಭಾರತೀಯ ಯೋಧರು ಕಾರ್ಗಿಲ್ ಬೆಟ್ಟಗಳನ್ನು ಮತ್ತೆ ವಶಪಡಿಸಿಕೊಳ್ಳೋದಕ್ಕೆ ಮುಂದಾದರೂ ಅವರ ನೆರವಿಗೆ ಭಾರತೀಯ ವಾಯುಪಡೆ ಕೂಡ ನಿಂತುಕೊಳ್ತು. ಗೆಳೆಯರೆ, ಇಲ್ಲಿ ಕಾರ್ಗಿಲ್ ಬೆಟ್ಟಗಳ ಮೇಲೆ ಹೋಗಿ ಕೂತ್ರೆ ಭಾರತೀಯ ಯೋಧರು ಮತ್ತಲ್ಲಿಗೆ ಬಂದೇ ಬರ್ತಾರೆ. ಅವರು ಈ ಪ್ರದೇಶವನ್ನು ಮತ್ತೆ ತಮ್ಮ ವಶಕ್ಕೆ ತಗೊಳ್ತಾರೆ ಅನ್ನೋದು ಅವತ್ತು ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ವಾ? ಇದು ಅರ್ಥ ಆಗಬೇಕು ಅಂದ್ರೆ ನಾವು ಪಾಕಿಸ್ತಾನಕ್ಕೆ ಕಾಶ್ಮೀರದ ಮೇಲಿರುವ ಅತಿಯಾದ ಆಸೆ ಹಾಗೂ ಅವತ್ತಿನ ಭಾರತ ಮತ್ತು ಪಾಕಿಸ್ತಾನಗಳ ಪರಿಸ್ಥಿತಿಗಳೆರಡನ್ನೂ ಅರ್ಥ ಮಾಡ್ಕೋಬೇಕು. ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಅವತ್ತಿನಿಂದ ಕೂಡ ಪಾಕಿಸ್ತಾನ ಕಾಶ್ಮೀರದ ಮೇಲೆ ಒಂದು ಕಣ್ಣಿಟ್ಕೊಂಡೇ ಕೂತಿದೆ. ಭಾರತ ವಿಭಜನೆಯಾಗಿ ಪಾಕಿಸ್ತಾನ ಜನಿಸಿದ 2 ತಿಂಗಳು ಕಳೆಯೋ ಮೊದಲೇ ಪಾಕಿಸ್ತಾನ ತನ್ನ ಒಂದಷ್ಟು ಸೈನಿಕರು ಹಾಗೂ ಬುಡಕಟ್ಟು ಜನರನ್ನ ಕಾಶ್ಮೀರದ ಮೇಲೆ ಅತಿಕ್ರಮಣ ಮಾಡೋದಕ್ಕೆ ಕಳುಹಿಸಿಕೊಡ್ತು. ಆ ಸಂದರ್ಭದಲ್ಲಿ ಕಾಶ್ಮೀರ ಇನ್ನೂ ಭಾರತದಲ್ಲಿ ವಿಲೀನ ಕೂಡ ಆಗಿರಲಿಲ್ಲ. ಯಾವಾಗ ಪಾಕ್ ಸೇನೆ ಆಕ್ರಮಣ ಮಾಡ್ತಾ ಇದೆ ಅನ್ನೋದು ಗೊತ್ತಾಯ್ತೋ, ರಾಜ ಹರಿ ಸಿಂಗ್ ಕಾಶ್ಮೀರವನ್ನ ಭಾರತದಲ್ಲಿ ವಿಲೀನ ಮಾಡೋ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಭಾರತೀಯ ಸೇನೆ ಪಾಕಿಗಳ ವಿರುದ್ಧ ಯುದ್ಧಕ್ಕೆ ನಿಂತುಕೊಳ್ತು. ಆದರೂ ಮುಜಫರಾಬಾದ್ ಹಾಗೂ ಗಿಲ್ಗಿಟ್ ಬಾಲ್ಟಿಸ್ತಾನ ಪ್ರದೇಶಗಳು ಪಾಕಿಸ್ತಾನದ ವಶ ಆದವು. ಭಾರತ ವಿಶ್ವಸಂಸ್ಥೆಯ ಮೆಟ್ಲೇರಿದ್ದು ಅಲ್ಲಿ ಒಂದು ವಿವಾದ ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡಿತು. ಆಕ್ರಮಿತ ಕಾಶ್ಮೀರದ ಭಾಗ ಪಾಕಿಸ್ತಾನದ ಹಿಡಿತದಲ್ಲೇ ಉಳಿದು ಹೋಯಿತು. ಆ ನಂತರ 1962ರಲ್ಲಿ ಭಾರತ ಮತ್ತು ಚೈನಾದ ನಡುವೆ ಒಂದು ಯುದ್ಧ ಆಗಿತ್ತಲ್ಲ, ಅದನ್ನು ಬಳಸಿಕೊಂಡು ಪಾಕಿಸ್ತಾನ 1965ರಲ್ಲಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಯಿತು. ಆಗಲೂ ಕೂಡ ಅವರ ಟಾರ್ಗೆಟ್ ಆಗಿದ್ದು ಕಾಶ್ಮೀರನೇ. ಅದಕ್ಕವರು ಆಪರೇಷನ್ ಜಿಬ್ರಾಲ್ಟರ್ ಅಂತ ಹೆಸರಿಟ್ಟರು. ಕಾಶ್ಮೀರದ ಒಂದಷ್ಟು ಭಾಗವನ್ನು ಆಕ್ರಮಿಸಿಕೊಳ್ಳಬೇಕು ಅಂತ ಪಾಕಿಸ್ತಾನ ಶುರು ಮಾಡಿದ ಆ ಕಾರ್ಯಾಚರಣೆ ಪೂರ್ಣ ಯುದ್ಧವಾಗಿ ಬದಲಾಯಿತು. ಪಾಕಿಸ್ತಾನ ಆ ಯುದ್ಧದಲ್ಲಿ ಸೋತು ಸುಣ್ಣ ಆಯಿತು ಮತ್ತು ತಾಷ್ಕೆಂಟ್ ಒಪ್ಪಂದದಲ್ಲಿ ಆ ಯುದ್ಧ ಅಂತ್ಯವನ್ನು ಕಾಣ್ತು. ಆನಂತರ ಸಿಯಾಚಿನ್ ಗ್ಲೇಷಿಯರ್ ಅನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಬಂದ ಪಾಕಿಸ್ತಾನ ಅಲ್ಲಿ ಕೂಡ ಏಟು ತಿಂದು ವಾಪಸ್ ಹೋಯಿತು. ಇದೆಲ್ಲದರ ನಡುವೆ ಭಾರತ ಅಣ್ವಸ್ತ್ರ ಪರೀಕ್ಷೆ ಮಾಡ್ತು. ಪಾಕಿಸ್ತಾನ ಕೂಡ ಅಣು ಪರೀಕ್ಷೆಗಳನ್ನು ಮಾಡ್ತು. ಹಾಗೆ ಅಣು ಪರೀಕ್ಷೆಗಳ ಕಾರಣದಿಂದ ಭಾರತದ ಮೇಲೆ ಪಶ್ಚಿಮದ ಜಗತ್ತು ನಿರ್ಬಂಧಗಳನ್ನು ಕೂಡ ಹೇರ್ತು. ಇದೇ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಸೇನೆ ಹಾಗೂ ಪ್ರಧಾನಿಯ ನಡುವೆ ಸಂಘರ್ಷ ಶುರುವಾಗಿತ್ತು. ಸೇನಾ ಮುಖ್ಯಸ್ಥ ಮುಷರ್ರಫ್ ಅಲ್ಲಿ ಪ್ರಧಾನಿ ನವಾಜ್ ಶರೀಫ್ ವಿರುದ್ಧ ತಿರುಗಿ ಬಿದ್ದಿದ್ದ. ಆತನಿಗೆ ಸರ್ವಾಧಿಕಾರಿಯಾಗೋ ಕನಸು ಮೊಳಕೆಯೊಡೆದಿತ್ತು. ಮತ್ತೊಂದು ಕಡೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಶಾಂತಿಗಾಗಿ ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ನವಾಜ್ ಶರೀಫ್ ಪ್ರಯತ್ನಗಳನ್ನು ಮಾಡ್ತಾ ಇದ್ರು.
ಅಂಥದ್ದೊಂದು ಶಾಂತಿಗಾಗಿ ವಿಶ್ವಸಂಸ್ಥೆ ಎರಡೂ ದೇಶಗಳ ಮೇಲೆ ಒತ್ತಡವನ್ನು ಹೇರ್ತಾ ಇತ್ತು. ಅಲ್ಲಿ ಪಶ್ಚಿಮದ ದೇಶಗಳ ನಿರ್ಬಂಧಗಳಿಂದ ಮುಕ್ತಿ ಪಡೆಯೋದಕ್ಕೆ ಎರಡೂ ದೇಶಗಳ ನಡುವೆ ಒಂದು ಸಾಮರಸ್ಯದ ವಾತಾವರಣ ಇದೆ ಅನ್ನೋದನ್ನು ತೋರಿಸಬೇಕಿತ್ತು. ಹೀಗಾಗಿ ಪಾಕಿಸ್ತಾನ ಶುರು ಮಾಡಿದ್ದ ಪ್ರಯತ್ನಗಳಿಗೆ ಭಾರತ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಹೋಯಿತು. ನಾವು ರೈಲು ಬಸ್ಸು ಸಂಚಾರ ಆರಂಭ ಮಾಡಿ ಪಾಕಿಗಳನ್ನು ತಬ್ಬಿಕೊಳ್ತಾ ಇದ್ರೆ ಇದೇ ಸಂದರ್ಭವನ್ನು ಬಳಸಿಕೊಂಡು ಭಾರತದ ವಿರುದ್ಧ ದಾಳಿ ಮಾಡೋ ಸಂಚನ್ನ ಪಾಕಿಸ್ತಾನ ರೂಪಿಸ್ತಾ ಇತ್ತು. ಇನ್ನು ಕಾರ್ಗಿಲ್ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಪರ್ವತ ಪ್ರದೇಶವನ್ನ ಆಕ್ರಮಿಸಿಕೊಂಡು ಬಿಟ್ರೆ ಇಲ್ಲಿ NH-1 ಅನ್ನ ಗುರಿಯಾಗಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಸುಲಭ ಆಗುತ್ತೆ. ಈ ಹೆದ್ದಾರಿಯ ಸಂಪರ್ಕ ತಪ್ಪು ಹೋಯಿತು ಅಂದ್ರೆ ಭಾರತೀಯ ಸೇನೆ ಈ ಭಾಗಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿಗೆ ಕಾಶ್ಮೀರದ ಇನ್ನೂ ಒಂದು ಭೂಭಾಗ ಸುಲಭವಾಗಿ ಪಾಕಿಸ್ತಾನದ ಕೈ ಸೇರತ್ತೆ. ಇದು ಪಾಕಿ ಸೇನೆಯ ಅವತ್ತಿನ ಯೋಚನೆ. ಹೀಗಾಗಿ ಅವರು ಚಳಿಗಾಲದಲ್ಲಿ ಬೆಟ್ಟ ಹತ್ತಿ ಕೂತಿದ್ರು. ಆದರೆ ಅವ್ರ ಹೆದ್ದಾರಿಯನ್ನ ಗುರಿಯಾಗಿಸಿಕೊಳ್ಳೋದರ ಒಳಗೆ ಭಾರತೀಯ ಯೋಧರಲ್ಲಿ ಆಕ್ಟಿವ್ ಆಗಿದ್ರು. ಯುದ್ಧ ಶುರುವಾಗಿ ಹೋಯಿತು. ಗೆಳೆಯರೆ, ನಾವು ಭಾರತ ಹಾಗೂ ಚೈನಾದ ಯುದ್ಧದ ಬಗ್ಗೆ ಮಾತಾಡುವಾಗ ನಮ್ಮ ಸೈನಿಕರ ಬಳಿ ಅವತ್ತು ಆಯುಧಗಳಿರಲಿಲ್ಲ, ಶೂಗಳಿರಲಿಲ್ಲ, ಸನ್ಗ್ಲಾಸ್ ಇರಲಿಲ್ಲ ಅಂತ ಹೇಳೋದನ್ನ ಕೇಳ್ತಾ ಇರ್ತೀವಿ. ನಿಮಗೆ ಗೊತ್ತಿರಲಿ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕೂಡ ಭಾರತೀಯ ಯೋಧರ ಪರಿಸ್ಥಿತಿ ತುಂಬಾ ಏನು ಚೆನ್ನಾಗಿರಲಿಲ್ಲ. ಅವತ್ತಿಗೆ ನಮ್ಮ ರಕ್ಷಣಾ ಬಜೆಟ್ ತುಂಬಾನೇ ಕಡಿಮೆ ಇತ್ತು. 1991ರ ಆರ್ಥಿಕ ಕುಸಿತದಿಂದ ಭಾರತ ಆಗತಾನೆ ಚೇತರಿಸ್ಕೊಳ್ತಾ ಇತ್ತು. ಹೀಗಾಗಿ ರಕ್ಷಣಾ ಬಜೆಟ್ಗೆ ಹೆಚ್ಚು ಹಣ ಕೊಡ್ತಾ ಇರಲಿಲ್ಲ. ಇನ್ನು ಭಾರತದ ಮೇಲೆ ನಿರ್ಬಂಧಗಳು ಇದ್ವು. ಹೀಗಾಗಿ ವಿದೇಶಿ ನೆರವು ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ಆಯುಧಗಳಿರಲಿಲ್ಲ. ಕಾರ್ಗಿಲ್ ಯುದ್ಧಕ್ಕೆ ಹೊರಟ ಸೈನಿಕರಿಗೆ ಅಲ್ಲಿನ ವಾತಾವರಣಕ್ಕೆ ಬೇಕಾದ ಬಟ್ಟೆಗಳಿರಲಿಲ್ಲ. ಎತ್ತರ ಪ್ರದೇಶದಲ್ಲಿ ಯುದ್ಧ ಮಾಡೋದು ಅಂದ್ರೆ ಸುಮ್ಮನೆ ಮಾತಲ್ಲ. ಎತ್ತರದ ಪ್ರದೇಶದಲ್ಲಿ ಆಕ್ಸಿಜನ್ನ ಕೊರತೆ ಇರುತ್ತೆ. ಅಲ್ಲಿನ ವಾತಾವರಣಕ್ಕೆ ಸೈನಿಕರು ಹೊಂದಿಕೊಳ್ಳೋದಕ್ಕೆ ಕೂಡ ಸಮಯ ಬೇಕು. ಅಕ್ಲಮಟೈಸ್ ಆಗೋ ವ್ಯವಧಾನ ಕೂಡ ಅವತ್ತು ಭಾರತೀಯ ಯೋಧರಿಗಿರಲಿಲ್ಲ. ಹಾಗೆ ಯಾವ್ಯಾವ ಬೆಟ್ಟಗಳ ಮೇಲೆ ಪಾಕಿ ಸೈನಿಕರು ಕೂತಿದ್ದಾರೆ ಅನ್ನೋದರ ಸ್ಪಷ್ಟ ಮಾಹಿತಿಯ ಕೊರತೆ ಕೂಡ ಇತ್ತು. ಇವತ್ತಿನ ಹಾಗೆ ಅವತ್ತು ಡ್ರೋನ್ಗಳಿರಲಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತು ಭಾರತೀಯ ಬೇಹುಗಾರಿಕಾ ವ್ಯವಸ್ಥೆ ಕೂಡ ವಿಫಲವಾಗಿತ್ತು. ಅಲ್ಲಿ ಚಳಿಗಾಲ ಶುರು ಆಗೋದಕ್ಕೆ ಮೊದಲೇ ಪಾಕಿಸ್ತಾನ ತನ್ನ ಸೈನಿಕರಿಗೆ ಚಳಿಗಾಲಕ್ಕೆ ಬೇಕಾಗುವ ವಸ್ತ್ರಗಳು, ಆಯುಧಗಳು ಹಾಗೂ ಇನ್ನಿತರ ವಸ್ತುಗಳನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಖರೀದಿ ಮಾಡಿತ್ತು. ಇದು ನಮ್ಮ ಬೇಹುಗಾರರ ಗಮನಕ್ಕೆ ಬಂದಿರಲಿಲ್ಲ. ಹಾಗೆ ಪಾಕಿಸ್ತಾನ ಕಾರ್ಗಿಲ್ ಬೆಟ್ಟಗಳನ್ನ ಏರೋದಕ್ಕೆ ನಡೆಸ್ತಾ ಇದ್ದ ಸಂಚನ್ನ ಗ್ರಹಿಸೋದ್ರಲ್ಲಿ ಕೂಡ ನಮ್ಮ ರಾ ಹಾಗೂ ಮಿಲಿಟರಿ ಇಂಟೆಲಿಜೆನ್ಸ್ ಎರಡೂ ವಿಫಲವಾಗಿದ್ವು. ಈ ಮಾತನ್ನ ಹೇಳ್ತಾ ಇರೋದು ನಾನಲ್ಲ, ಅವತ್ತಿನ ಸೇನಾ ಮುಖ್ಯಸ್ಥ ಜನರಲ್ ಮಲಿಕ್ ಇದನ್ನ ಸಾಕಷ್ಟು ಬಾರಿ ಹೇಳಿದ್ದಾರೆ. ಹಾಗೆ ಭಾರತದ ಆಯುಧಗಳು ಕೂಡ ತುಂಬಾ ಪರಿಣಾಮಕಾರಿಯಾಗಿರಲಿಲ್ಲ. ಆದ್ರೆ ಭಾರತದ ಯೋಧರ ಮನಸ್ಸಲ್ಲೊಂದು ಕಿಚ್ಚಿತ್ತು. ಪಾಕಿಗಳನ್ನ ಮಟ್ಟ ಹಾಕಿ ತಮ್ಮ ಭೂಪ್ರದೇಶವನ್ನ, ಆ ಬೆಟ್ಟಗಳನ್ನ ಮತ್ತೆ ತಮ್ಮ ವಶಕ್ಕೆ ತಗೋಬೇಕು ಅನ್ನೋ ದೃಢ ಸಂಕಲ್ಪ ಅವರನ್ನ ಯಾವ ಸಾಹಸಕ್ಕೂ ಸಿದ್ಧ ಆಗೋ ಹಾಗೆ ಮಾಡ್ತಾ ಇತ್ತು. ಭಾರತೀಯ ಯೋಧರು ಎಲ್ಲ ಕೊರತೆಗಳನ್ನ ಮರೆತು ಕಾರ್ಗಿಲ್ ಕಡೆಗೆ ನುಗ್ಗಿದ್ರು. ಅವರಿಗೆ ನೆರವು ಕೊಡೋದಕ್ಕೆ ಭಾರತೀಯ ವಾಯುಪಡೆಗೆ ಆದೇಶ ಕೊಡಲಾಯಿತು. ಆದರೆ ಅಲ್ಲಿ ಕೂಡ ವಾಯುಪಡೆ ಹಾಗೂ ಸೇನೆಯ ಆಪರೇಷನಲ್ ವಿಭಾಗದ ನಡುವೆ ಸಂವಹನದ ಕೊರತೆ ಇತ್ತು. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಒಂದು ಯುದ್ಧ, ಒಂದು ಅಗತ್ಯ ನಮ್ಮನ್ನ ಹೇಗೆ ಹೊಸ ಅನ್ವೇಷಣೆಗಳ ಕಡೆಗೆ ಕರೆದೊಯ್ಯುತ್ತೆ ಅಂದ್ರೆ ಭಾರತದ ವಾಯುಪಡೆಯ ಯುದ್ಧ ವಿಮಾನಗಳು GPS ಅನ್ನ ಬಳಸೋದಕ್ಕೆ ಶುರು ಮಾಡಿದ್ದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ. ಅವತ್ತು ಆ ಪರ್ವತಗಳ ಮೇಲೆ ಕೂತಿದ್ದ ಪಾಕಿ ಸೇನೆ ಹಾಗೂ ಉಗ್ರರ ಮೇಲೆ ನಿಖರವಾಗಿ ಬಾಂಬಿಂಗ್ ಮಾಡೋದಕ್ಕೆ ಭಾರತೀಯ ವಾಯುಪಡೆ GPS ಅನ್ನ ಬಳಕೆ ಮಾಡಿತು. ಅಲ್ಲಿ ಕೂಡ ಒಂದು ದೊಡ್ಡ ಸವಾಲಿತ್ತು. ಬೆಟ್ಟದ ಮೇಲೆ ಕೂತವರು ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನದ ಕಡೆಯಿಂದ ಪಾಕಿಸ್ತಾನಿಗಳು ಹಾರಿಸ್ತಾ ಇದ್ದ ರಾಕೆಟ್ಗಳು, ಮಿಸೈಲುಗಳಿಗೆ ಸಿಗದೆ ಭಾರತೀಯ ವಾಯುಪಡೆ ಶತ್ರುಗಳನ್ನು ದಮನ ಮಾಡಬೇಕಿತ್ತು. ಬಹುಶಃ ಜಗತ್ತಿನ ಬೇರೆನ್ಯಾವ ವಾಯುಪಡೆಯೂ ಕೂಡ ಅಷ್ಟು ಎತ್ತರದ ಪ್ರದೇಶದಲ್ಲಿ ಯುದ್ಧ ಮಾಡಿರಲಿಕ್ಕಿಲ್ಲ. ಸುಮಾರು 20,000 ಅಡಿಗಳಿಗೂ ಎತ್ತರದ ಪ್ರದೇಶದಲ್ಲಿ ಹಾರಿ ಭಾರತೀಯ ಯುದ್ಧ ವಿಮಾನಗಳು ಅಲ್ಲಿನ ಶತ್ರುಗಳನ್ನ ದಮನ ಮಾಡಬೇಕಿತ್ತು. ಜೊತೆಗೆ ಅವರು ಯಾವುದೇ ಕಾರಣಕ್ಕೂ ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟಬಾರದು, ಪಾಕಿಸ್ತಾನಿ ವಾಯು ಪ್ರದೇಶಕ್ಕೆ ಪ್ರವೇಶ ಮಾಡಬಾರದು ಅನ್ನೋ ಸ್ಪಷ್ಟ ಆದೇಶ ಕೂಡ ಅವರಿಗಿತ್ತು. ಈ ಎಲ್ಲ ನಿಬಂಧನೆಗಳ ನಡುವೆ ಕೂಡ ಅವರು ಆಪರೇಷನ್ ಸಫೇದ್ ಸಾಗರ್ ಅನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ರು. ಮೇ 26 ಭಾರತೀಯ ವಾಯುಪಡೆ ತನ್ನ ಏರ್ ಸ್ಟ್ರೈಕ್ ಅನ್ನ ಆರಂಭ ಮಾಡಿತು. ಮತ್ತೊಂದು ಕಡೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಈ ಯುದ್ಧ ಅಂತಾರಾಷ್ಟ್ರೀಯ ಒತ್ತಡವನ್ನು ಕೂಡ ಎದುರಿಸಬೇಕಾಗಿ ಬಂತು. ಇಲ್ಲಿ ಭಾರತ ಗಡಿ ದಾಟಲಿಲ್ಲ ಅನ್ನೋದು ಅಂತಾರಾಷ್ಟ್ರೀಯ ಸಮುದಾಯವನ್ನು ಎಷ್ಟು ಇಂಪ್ರೆಸ್ ಮಾಡಿತ್ತು ಅಂದ್ರೆ, ಅಮೆರಿಕಾದ ನೆರವು ಬಯಸಿ ಅಲ್ಲಿಗೆ ಹೋದ ಪಾಕಿಸ್ತಾನದ ಪ್ರಧಾನಿಗೆ ಅಮೆರಿಕ ಅಧ್ಯಕ್ಷರು ಛೀಮಾರಿ ಹಾಕಿದ್ರು. ತಕ್ಷಣ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳಿ ಅಂತ ಕ್ಲಿಂಟನ್ ಪಾಕಿಸ್ತಾನದ ಪ್ರಧಾನಿ ಶರೀಫ್ಗೆ ಆದೇಶ ಕೊಟ್ಟರು. ಅವರು ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳದೇ ಇದ್ರೂ ಕೂಡ ಅಷ್ಟೊತ್ತಿಗೆ ಅಲ್ಲಿನ ಒಂದೊಂದೇ ಬೆಟ್ಟಗಳನ್ನ ಭಾರತ ಮತ್ತೆ ತನ್ನ ತೆಕ್ಕೆಗೆ ತಗೊಂಡಾಗಿತ್ತು. ಜುಲೈ 26 ಹೊತ್ತಿಗೆ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಮುಗಿಸಿ ಭಾರತ ಆ ಯುದ್ಧವನ್ನು ಗೆದ್ದಾಗಿತ್ತು.
ಅಷ್ಟರಲ್ಲಿ ಭಾರತ ತನ್ನ 527 ವೀರ ಯೋಧರನ್ನ ಕಳ್ಕೊಂಡ್ರೆ ಪಾಕಿಸ್ತಾನದ ಸುಮಾರು 4,000 ಸೈನಿಕರು ಆ ಯುದ್ಧದಲ್ಲಿ ಸಾವಿಗೀಡಾದರು. ಇಲ್ಲಿ ಭಾರತ ಕಾರ್ಗಿಲ್ ಯುದ್ಧವನ್ನು ಗೆದ್ದಿದ್ದು ಮಾತ್ರ ಅಲ್ಲ, ಅದರಿಂದ ಸಾಕಷ್ಟು ಪಾಠಗಳನ್ನೂ ಕಲಿತು. ಯುದ್ಧದ ನಂತರ ಅದರ ಸಾಧಕ ಬಾಧಕಗಳ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಯಿತು. ಭಾರತದ ವೈಫಲ್ಯಗಳು, ಬಲಹೀನತೆಗಳ ಬಗ್ಗೆ ಅಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಯಿತು. ಅಲ್ಲಿಂದ ಭಾರತ ತನ್ನ ಆಯುಧಗಳ ಬತ್ತಳಿಕೆಯನ್ನು ಬಲಪಡಿಸಿಕೊಳ್ಳೋ ನಿರ್ಧಾರ ಮಾಡಿತು. ತಂತ್ರಜ್ಞಾನವನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳ ಬಗ್ಗೆ ಸರ್ಕಾರಕ್ಕೊಂದು ವರದಿ ಸಲ್ಲಿಕೆ ಆಯಿತು. ಸೇನೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಕ್ಕೆ ಏನು ಮಾಡಬೇಕು ಅನ್ನೋ ಬಗ್ಗೆ ಕೂಡ ಪುಟಗಟ್ಟಲೆ ಸಲಹೆಗಳನ್ನ ತಜ್ಞರು ಸರ್ಕಾರಕ್ಕೆ ಕೊಟ್ಟರು. ಆದರೆ ಆ ಎಲ್ಲ ಸಲಹೆಗಳು ಇಂಪ್ಲಿಮೆಂಟ್ ಆದ್ವಾ? ಗೆಳೆಯರೆ, ಅವತ್ತಿಗೆ ಹೋಲಿಕೆ ಮಾಡಿಕೊಂಡ್ರೆ ಇವತ್ತು ನಮ್ಮ ರಕ್ಷಣಾ ಬಜೆಟ್ ಅಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಆದರೆ ಇವತ್ತಿನ ತಂತ್ರಜ್ಞಾನ ಹಾಗೂ ಇವತ್ತಿನ ನಮ್ಮ ಶತ್ರುಗಳ ಬಲಾಬಲಗಳಿಗೆ ಹೋಲಿಸ್ಕೊಂಡ್ರೆ ನಾವಿವತ್ತು ಗಳಿಸಿಕೊಂಡ ಶಕ್ತಿ ಸಾಕು ಅಂತೇನು ಅನ್ನಿಸ್ತಾ ಇಲ್ಲ. ಅವತ್ತಿಗೆ ನಮ್ಮ ಮೇಲೆ ಪಶ್ಚಿಮದ ದೇಶಗಳ ನಿರ್ಬಂಧಗಳಿದ್ವು. ಹೀಗಾಗಿ ತುರ್ತಾಗಿ ನಮಗೆ ಬೇಕಾದ ಆಯುಧಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅವತ್ತು ನಮಗೆ ಅಮೆರಿಕ ತನ್ನ ಇಂಟೆಲಿಜೆನ್ಸ್ ಅನ್ನ ಶೇರ್ ಮಾಡಲಿಲ್ಲ. ಸ್ಯಾಟಲೈಟ್ ಇಮೇಜ್ಗಳನ್ನ ಖರೀದಿ ಮಾಡೋದಕ್ಕೆ ಕೂಡ ನಮಗೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಭಾರತದ ಮೇಲೆ ಯಾವ ನಿರ್ಬಂಧಗಳು ಇಲ್ಲ. ಆದ್ರೆ ಭಾರತದ ಶತ್ರು ಬರೀ ಪಾಕಿಸ್ತಾನ ಅಲ್ಲ, ಚೈನಾ ಅನ್ನೋ ಬಲಿಷ್ಠ ಶತ್ರುವಿನ ಜೊತೆ ಭಾರತ ಪೈಪೋಟಿಗೆ ನಿಲ್ಲಬೇಕಾಗ್ತಾ ಇದೆ. ಈ ನಿಟ್ಟಲ್ಲಿ ನಮ್ಮ ಸೇನಾ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋದ್ರಲ್ಲಿ, ಬತ್ತಳಿಕೆಗಳನ್ನ ತುಂಬಿಕೊಳ್ಳೋದ್ರಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಹಿಂದೆ ಬಿದ್ದಂತೆ ಕಾಣ್ತಾ ಇದ್ದೀವಿ. ಇನ್ನು ಭಾರತದ ಯೋಧರಿಗೆ ಬೇಕಾದ ಮದ್ದುಗುಂಡುಗಳ ತಯಾರಿಗೆ ಅವತ್ತು ನಮ್ಮ ಆಯುಧ ಕಾರ್ಖಾನೆಗಳು ಹಗಲು ರಾತ್ರಿ ಕೆಲಸ ಮಾಡಿದ್ವು. ಜೊತೆಗೆ ಇಸ್ರೇಲ್ ನಮಗೆ ಬೇಕಾದ ಗೈಡೆಡ್ ಮಿಸೈಲ್ಗಳನ್ನು ಕೊಡ್ತು. ಇವತ್ತು ನಾವೇ ಆತ್ಮನಿರ್ಭರಗೊಳ್ತಾ ಇದ್ದೀವಿ. ಸಾಕಷ್ಟು ಆಯುಧಗಳನ್ನು ಭಾರತ ತಯಾರಿ ಮಾಡ್ಕೊಳ್ತಾ ಇದೆ. ರಾಕೆಟ್ ಫೋರ್ಸ್ ಸಿದ್ಧಗೊಳ್ತಾ ಇದೆ. ಸ್ವದೇಶಿ ಯುದ್ಧ ವಿಮಾನಗಳನ್ನು ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಆದರೂ ಕಾಲಮಿತಿಯ ಒಳಗೆ ಆಯುಧ ಬತ್ತಳಿಕೆಯನ್ನು ತುಂಬಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಬಹುಶಃ ಪಾಕಿಸ್ತಾನ ಕಾರ್ಗಿಲ್ ಯುದ್ಧದ ನಂತರ ಭಾರತದ ಜೊತೆ ಮತ್ತೊಂದು ಯುದ್ಧ ಮಾಡೋ ಧೈರ್ಯವನ್ನ ಸದ್ಯಕ್ಕೆ ಮಾಡಲಾರದು. ಆದರೆ ಅಲ್ಲಿಂದ ಬರೋ ಭಯೋತ್ಪಾದಕರ ಸಂಖ್ಯೆ ಮಾತ್ರ ಕಡಿಮೆ ಏನಾಗಿಲ್ಲ. ಅವರನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ನಾವಿನ್ನೂ ಸಂಪೂರ್ಣವಾಗಿ ಮಾಡಿಕೊಂಡಂತೆ ಕಾಣ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ಯುದ್ಧಗಳಲ್ಲಿ ವೀರಮರಣವನ್ನಪ್ಪಿದ ನಮ್ಮ ಯೋಧರಿಗಿಂತ ಭಯೋತ್ಪಾದನೆಯ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಬಲಿದಾನ ಮಾಡಿದ ಯೋಧರ ಸಂಖ್ಯೆ ನಮ್ಮಲ್ಲಿ ತುಂಬಾ ದೊಡ್ಡದಿದೆ. ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಹೋಗೋ ಯೋಧರಿಗೆ ಬೇಕಾದ ವ್ಯವಸ್ಥೆಗಳನ್ನ ನಾವು ಎಷ್ಟು ಮಾಡ್ತಾ ಇದ್ದೀವಿ ಅನ್ನೋದನ್ನ ಸರ್ಕಾರ ಗಮನಿಸಬೇಕಾದ ಅಗತ್ಯ ಇದೆ. ಇವತ್ತಿಗೂ ಕೂಡ ಕಡಿಮೆ ತೂಕದ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಕೊಡೋದಕ್ಕೆ, ಅತ್ಯಾಧುನಿಕ ಆಯುಧಗಳನ್ನು, ಬುಲೆಟ್ ಹಾಗೂ ಮೈನ್ ಪ್ರೂಫ್ ವಾಹನಗಳನ್ನು ನಮ್ಮ ಯೋಧರಿಗೆ ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದಾದ್ರೆ ಕಾರ್ಗಿಲ್ ಯುದ್ಧ ಸೇರಿದ ಹಾಗೆ ಕಳೆದ 75 ವರ್ಷಗಳ ಶತ್ರುಗಳ ಕಾಟದಿಂದ ನಾವಿವತ್ತು ಕಲಿತ ಪಾಠಗಳು ಕಡಿಮೆ ಅಂತಲೇ ಹೇಳಬೇಕಾಗತ್ತೆ. ಇವತ್ತು ನಾವು ಕಾರ್ಗಿಲ್ ಯುದ್ಧ ಗೆದ್ದ 25ನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದ್ದೀವಿ. ನಾನಾ ಕಡೆಗಳಲ್ಲಿ ನಮ್ಮ ವೀರ ಯೋಧರ ಬಲಿದಾನವನ್ನು ನೆನೆದು ವೀರ್ ಜವಾನ್ ಅಮರ್ ರಹೇ ಅನ್ನೋ ಘೋಷಣೆಗಳನ್ನು ಕೂಗ್ತಾ ಇದ್ದೀವಿ. ಆದರೆ ವೀರ ಯೋಧರ ಬಲಿದಾನವನ್ನು ಕಡಿಮೆ ಮಾಡೋದಕ್ಕೆ ಸರ್ಕಾರಗಳು ಯಾವ ಕ್ರಮಗಳನ್ನು ಕೈಗೊಂಡಿವೆ, ಅವರ ಸುರಕ್ಷತೆಗೆ, ಅವರ ಅಗತ್ಯಗಳನ್ನು ಪೂರೈಸುವ ಕಡೆಗೆ ಏನೆಲ್ಲ ಮಾಡಿವೆ ಮತ್ತು ಏನೆಲ್ಲ ಮಾಡಬೇಕಿದೆ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನದ ಅಗತ್ಯ ಇವತ್ತು ಖಂಡಿತ ಇದೆ. ಗೆಳೆಯರೆ, ಕಾರ್ಗಿಲ್ ಒಂದೇ ಅಲ್ಲ, ಭಾರತ ಇದುವರೆಗೆ ಮಾಡಿದ ಎಲ್ಲ ಯುದ್ಧಗಳಲ್ಲೂ ದೇಶದ ಪ್ರತಿಷ್ಠೆಯನ್ನು ಉಳಿಸೋದಕ್ಕೆ ತಮ್ಮ ಜೀವಗಳನ್ನು ಬಲಿಕೊಟ್ಟ ನಾಡಿನ ಸಮಸ್ತ ವೀರ ಯೋಧರನ್ನ ಹಾಗೂ ಹೋರಾಡಿ ಗೆದ್ದು ಬಂದ ವೀರ ಮಕ್ಕಳನ್ನ ನೆನಪು ಮಾಡ್ಕೊಳ್ತಾ ಗಡಿಯಲ್ಲಿ ಇವತ್ತು ಉಗ್ರರ ವಿರುದ್ಧ ಬಡಿದಾಡ್ತಾ ಇರೋ ನನ್ನ ದೇಶದ ಯೋಧರಿಗೆ ವೀರ ನಮನಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.